ಪ್ರಿಯ ವೀಕ್ಷಕರೇ, ಬಯೋಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ಭಾರತದ ODI ತಂಡಕ್ಕೆ ಎರಡು ದೊಡ್ಡ ಆಘಾತಗಳು ಕಾದಿವೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ತಂಡದಿಂದ ಹೊರಗುಳಿದಿದ್ದಾರೆ. ಹೌದು ಪ್ರಿಯ ವೀಕ್ಷಕರೇ, ತಂಡದಲ್ಲಿ ಭಾರೀ ಚರ್ಚೆ ಮತ್ತು ಆತಂಕದ ವಾತಾವರಣ ನಿರ್ಮಾಣವಾಗುತ್ತಿದೆ. ಈಗ ರೋಹಿತ್ ಮತ್ತು ವಿರಾಟ್ ಅವರ ಸ್ಥಾನಗಳನ್ನು ಭರ್ತಿ ಮಾಡಲು 4 ಪ್ರಮುಖ ಆಟಗಾರರ ಸ್ಪರ್ಧಿಗಳಾಗಿ ನಿಂತಿದ್ದಾರೆ. ಅವರು ಯಾರು ಎಂಬುದನ್ನು ಈಗ ನೋಡೋಣ ಬನ್ನಿ. ಇದೀಗ ಎಲ್ಲರಿಗೂ ತಿಳಿದಿರುವಂತೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಏಕದಿನ ಸರಣಿಯಿಂದ ಹೊರಗುಳಿದಿದ್ದಾರೆ. ವಿರಾಟ್ ಕೊಹ್ಲಿ ಕುರಿತು ಅಧಿಕೃತ ಮಾಹಿತಿ ಈಗಾಗಲೇ ಹೊರಬಿದ್ದಿದ್ದು, ಗಾಯದ ಕಾರಣದಿಂದ ಅಫ್ಘಾನಿಸ್ತಾನ ವಿರುದ್ಧ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಅವರು ಆಡಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿಸಲಾಗಿದೆ. ರೋಹಿತ್ ಶರ್ಮಾ ಕುರಿತು ಅಧಿಕೃತ ಮಾಹಿತಿ ಇನ್ನೂ ಬಂದಿಲ್ಲ. ಒಳಗಿನ ಮಾಹಿತಿ ಪ್ರಕಾರ ಅವರು ಕೂಡ ಸರಣಿಯಿಂದ ಹೊರಗುಳಿಯುವ ಸಾಧ್ಯತೆ ತುಂಬ ಇದೆ ಅಂತ ಹೇಳಬಹುದು. ಪ್ರಿಯ ವೀಕ್ಷಕರೇ, ಮುಂದಿನ ಮುಂಬೈ ಇಂಡಿಯನ್ಸ್ ಪರ ಆಡುತ್ತಿದ್ದಾಗಲೇ ಅವರು ಫಿಟ್ನೆಸ್ ಸಮಸ್ಯೆ ಇತ್ತು. ಇದಲ್ಲದೆ ಕೇವಲ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವೇಳೆ ಬೇಸ್ಮೆಂಟ್ನಲ್ಲಿ ಇದ್ದ ಸ್ಪೀಡ್ ಬ್ರೇಕರ್ನಂತಹ ಎತ್ತರದ ಭಾಗಕ್ಕೆ ಕಾಲು ತಾಗಿ ಅವರು ಸಮತೋಲನ ಕಳೆದುಕೊಂಡರು. ಸೊ ಮೊಣಕಾಲಿಗೆ ತುಂಬ ಪೆಟ್ಟು ಬಿದ್ದಿದೆ ಎಂದು ಹೇಳಲಾಗುತ್ತಿದೆ. ಇದರಿಂದ ರೋಹಿತ್ ಶರ್ಮಾ ಕೂಡ 3 ಪಂದ್ಯಗಳ ಏಕದಿನದ ಸರಣಿಯಿಂದ ಹೊರಗುಳಿಯುವ ಸಾಧ್ಯತೆ ತುಂಬ ಇದೆ. ಆದರೆ ಈಗ ಭಾರತ ತಂಡಕ್ಕೆ ದೊಡ್ಡ ಆಘಾತವಾಗಲಿದೆ. ಏಕೆಂದರೆ ತಂಡದ ಇಬ್ಬರು ಪ್ರಮುಖ ಸೂಪರ್ ಸ್ಟಾರ್ ಆಟಗಾರರು ಒಂದೇ ವೇಳೆ ಹೊರಗಿದ್ದರೆ ಭಾರತಕ್ಕೆ ತುಂಬ ಕೆಟ್ಟ ಪರಿಸ್ಥಿತಿ ಉಂಟಾಗುತ್ತದೆ. ಆದರೆ ಇಬ್ಬರು ಆಡದಿದ್ದರೂ ಅವರ ಸ್ಥಾನಕ್ಕೆ ಯಾರು ಬರುತ್ತಾರೆ? 2 ಸ್ಥಾನಗಳಿಗೆ 4 ಪ್ರಮುಖ ಸ್ಪರ್ಧಿಗಳಾಗಿದ್ದಾರೆ. ಅವರ ಬಗ್ಗೆ ಒಂದಾಗಿ ನೋಡೋಣ ಬನ್ನಿ. ಯಶಸ್ವಿ ಜೈಸ್ವಾಲ್. ರೋಹಿತ್ ಶರ್ಮಾ ಅವರ ಸ್ಥಾನಕ್ಕೆ ಯಶಸ್ವಿ ಜೈಸ್ವಾಲ್ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆ ತುಂಬ ಇದೆ. ಅವರ ದಾಖಲೆ ಉತ್ತಮವಾಗಿದೆ ಮತ್ತು ಇತ್ತೀಚಿನ IPLನಲ್ಲೂ ಕೂಡ ಅವರ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಜೊತೆಗೆ ಶುಭಮ್ ಗಿಲ್ ಅವರೊಂದಿಗೆ ಬಲಗೈ ಎಡಗೈ ಸಂಯೋಜನೆಯ ಉತ್ತಮವಾಗಿ ಕೆಲಸ ಮಾಡಬಹುದು. ಸಾಮಾನ್ಯವಾಗಿ ರೋಹಿತ್ ಅಥವಾ ಇನ್ನೊಬ್ಬ ಓಪನರ್ ಲಭ್ಯವಿಲ್ಲದಿದ್ದಾಗ ಜೈಸ್ವಾಲ್ ಅವರನ್ನು ನೆನಪಿಸಿಕೊಳ್ಳಲಾಗುತ್ತದೆ. ಅದರಿಂದ ರೋಹಿತ್ ಅವರನ್ನು ಸ್ಥಾನಕ್ಕೆ ಜೈಸ್ವಾಲ್ ಭರ್ತಿ ಮಾಡುವ ಸಾಧ್ಯತೆ ತುಂಬ ಇದೆ. ಸಂಜು ಸ್ಯಾಮ್ಸನ್. ಯಾವುದೇ ಕಾರಣಕ್ಕೆ ಜೈಸ್ವಾಲ್ ಆಯ್ಕೆಯಾಗಿದ್ದಾರೆ. ಎರಡನೇ ಪ್ರಮುಖ ಸ್ಪರ್ಧಿ ಸಂಜು ಸ್ಯಾಮ್ಸನ್ ಅವರು ಶುಭಮ್ ಗಿಲ್ ಅವರೊಂದಿಗೆ ಇನ್ನಿಂಗ್ಸ್ ಆರಂಭಿಸಬಹುದು. ಎಲ್ಲರಿಗೂ ಗೊತ್ತಿರುವಂತೆ ಸಂಜು ಸ್ಯಾಮ್ಸನ್ ಅವರನ್ನು ಗೌತಮ್ ಗಂಭೀರ್ ತುಂಬ ಮೆಚ್ಚುತ್ತಾರೆ. ಹೀಗಾಗಿ ಜೈಸ್ವಾಲ್ ಆಯ್ಕೆಯಾಗಿದ್ದರೂ ಸಂಜುಗೆ ಓಪನಿಂಗ್ ಜವಾಬ್ದಾರಿ ನೀಡುವ ಸಾಧ್ಯತೆ ತುಂಬ ಇದೆ. ವಿರಾಟ್ ಕೊಹ್ಲಿ ಅವರ ಸ್ಥಾನಕ್ಕೆ ಸ್ಪರ್ಧಿಗಳು ದೇವದತ್ ಪಡಿಕ್ಕಲ್. ವಿರಾಟ್ ಕೊಹ್ಲಿ ಅವರ 3ನೇ ಕ್ರಮಾಂಕದ ಸ್ಥಾನಕ್ಕೆ ಮೊದಲು ಪ್ರಮುಖ ಸ್ಪರ್ಧಿ ದೇವದತ್ ಪಡಿಕ್ಕಲ್. ಹೌದು ಪ್ರಿಯ ವೀಕ್ಷಕರೇ, ಅವರ IPL ಋತು ತುಂಬ ಚೆನ್ನಾಗಿತ್ತು ಈ ವರ್ಷ. ಆದರೆ ತಂಡದೊಳಗೇನೆ ಹೊರಗೆ ಆಗುತ್ತಲೇ ಇರುವುದರಿಂದ ಅವರಿಗೆ ಹೆಚ್ಚಿನ ಅವಕಾಶ ಸಿಕ್ಕಿಲ್ಲ. ಈಗ ಅವರಿಗೆ ಅವಕಾಶ ನೀಡಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತಮ್ಮ ಸಾಮರ್ಥ್ಯವನ್ನು ತೋರಿಸಬಹುದು. ಉತ್ತಮ ಫಾರ್ಮ್ನಲ್ಲಿರುವ ಕಾರಣ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆ ತುಂಬ ಇದೆ. ನೆಕ್ಸ್ಟ್ ಬರೋದಾಯಿತು ಅಂದರೆ ಋತುರಾಜ್ ಗೈಕ್ವಾಡ್. ಪಡಿಕ್ಕಲ್ ಆಯ್ಕೆಯಾಗಿದ್ದಾರೆ. 2ನೇ ಪ್ರಮುಖ ಸ್ಪರ್ಧಿ ಋತುರಾಜ್ ಗೈಕ್ವಾಡ್. ಕಳೆದ ಏಕದಿನ ಸರಣಿಯಲ್ಲಿ ಅವರಿಗೆ ಅವಕಾಶ ಸಿಕ್ಕಾಗ ಅವರು ಶತಕ ಬಾರಿಸಿದ್ದರು. ನಿಮಗೆ ಗೊತ್ತಿರಬಹುದು. ಉತ್ತಮ ಫಾರ್ಮ್ನಲ್ಲಿದ್ದು ಅವರು ವಿರಾಟ್ ಕೊಹ್ಲಿ ಅವರ ಸ್ಥಾನವನ್ನು ತುಂಬ ಸಾಮರ್ಥ್ಯ ಹೊಂದಿದ್ದಾರೆ. ತಂಡದ ಉಳಿದ ಸ್ಥಾನಗಳಲ್ಲಿ ಬಹುತೇಕ ನಿಶ್ಚಿತವಾಗಿರುವುದರಿಂದ 3ನೇ ಕ್ರಮಾಂಕಕ್ಕೆ ಪಡಿಕ್ಕಲ್ ಅಥವಾ ಋತುರಾಜ್ ಅವರಲ್ಲಿ ಒಬ್ಬರು ಆಯ್ಕೆಯಾಗುವ ಸಾಧ್ಯತೆ ತುಂಬ ಇದೆ. ಒಟ್ಟಾರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಸ್ಥಾನಗಳನ್ನು ಭರ್ತಿ ಮಾಡಲು ಪ್ರಮುಖ 4 ಸ್ಪರ್ಧಿಗಳು ಯಶಸ್ವಿ ಜೈಸ್ವಾಲ್, ಸಂಜು ಸ್ಯಾಮ್ಸನ್, ದೇವದತ್ ಪಡಿಕ್ಕಲ್, ಋತುರಾಜ್ ಗೈಕ್ವಾಡ್. ಇವರಲ್ಲಿ ಯಾರಿಗೆ ಅವಕಾಶ ಸಿಗಬೇಕು ಎಂದು ನೀವು ಭಾವಿಸುತ್ತೀರಿ? ಅಥವಾ ನಿಮ್ಮ ಮನಸ್ಸಿನಲ್ಲಿ ಇನ್ಯಾವುದೇ ಆಟಗಾರ ಹೆಸರು ಇದ್ದರೆ ಅದನ್ನು ಕಮೆಂಟ್